ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ವಾರ್ ಆರೋಪವನ್ನ ಮಾಡ್ತಾ ಇದೆ. ಜೆಪಿ ಭವನದ ಗೋಡೆ ಮೇಲೆ ಪೋಸ್ಟರ್ ಅನ್ನ ಅಂಟಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ಅಂಟಿಸಿದಕ್ಕೆ ಜೆಪಿ ಭವನದ ಪೊಲೀಸರಿಗೆ ದೂರನ್ನು ಕೂಡ ಕೊಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹೊಟ್ಟೆ ಕಿಚ್ಚಿನ ಕೋಳಿ ಪೋಸ್ಟರ್ಗೆ ಜೆಡಿಎಸ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ವಾರ್ ಆರೋಪ ಮಾಡ್ತಾ ಇರೋದು. ಜೆಪಿ ಭವನದ ಗೋಡೆ ಮೇಲೆ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಸದ್ಯ ಈ ಪೋಸ್ಟರ್ ಅಂಟಿಸಿದಕ್ಕೆ ಜೆಪಿ ಭವನದ ಪೊಲೀಸರಿಗೆ ದೂರನ್ನು ಕೂಡ ಕೊಡಲಾಗಿದೆ. ಅದು ಕೂಡ ಹೊಟ್ಟೆ ಕಿಚ್ಚಿನ ಕೋಳಿ ಎಂಬ ಪೋಸ್ಟರ್ಗೆ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯುವ ಕಾಂಗ್ರೆಸ್ ವಿರುದ್ಧ ಈಗ ಜೆಡಿಎಸ್ ದೂರನ್ನು ಕೂಡ ದಾಖಲು ಮಾಡಿದೆ. ಎಚ್ಡಿಕೆಗೆ ಅವಮಾನ ಮಾಡಿದವರ ಬಂಧನಕ್ಕೂ ಕೂಡ ಆಗ್ರಹ ಮಾಡಲಾಗ್ತಾ ಇದೆ. ಸದ್ಯ ರಾಜಕೀಯ ದ್ವೇಷ ಹರಡುವ ಯತ್ನ ಅಂತ ಹೇಳಿ ಜೆಡಿಎಸ್ ಇಲ್ಲಿ ಆರೋಪ ಮಾಡ್ತಾ ಇದೆ. ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸದ್ಯ ದೂರನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಈಗ ಪೋಸ್ಟರ್ ವಾರ್ ಇವತ್ತು ನಿನ್ನೆಯ ವಿಚಾರ ಅಲ್ಲ, ಇದು ಬಹಳ ದಿನಗಳಿಂದ ನಡೀತಾ ಇರುವಂತಹ ವಿಚಾರ. ಒಬ್ಬರ ವಿರುದ್ಧ ಒಬ್ಬರು, ಒಂದು ಪಕ್ಷದ ವಿರುದ್ಧ ಮತ್ತೊಂದು ಪಕ್ಷದವರು ಪೋಸ್ಟರ್ ವಾರ್ ಮಾಡ್ತಾ ಇರೋದು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪೋಸ್ಟರ್ ವಾರ್ ಜೋರಾಗಿ ನಡೀತಾ ಇದೆ. ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ವಾರ್ ಆರೋಪ ಮಾಡ್ತಾ ಇರೋದು ಒಂದು ಹುಂಜಕ್ಕೆ ಕುಮಾರಸ್ವಾಮಿ ಮುಖವನ್ನ ಇಟ್ಟು ಹೊಟ್ಟೆ ಕಿಚ್ಚಿನ ಕುಮಾರಸ್ವಾಮಿ ಇದೆಯಲ್ಲ, ಅದರಲ್ಲಿ ಸುಮಾರು ಕೋಳಿ ಅಂತ ಹೇಳಿ ಕಾಂಗ್ರೆಸ್ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಕೂಡ ಮಾಡಿತ್ತು. ಹಾಗೆ ಅದನ್ನ ಪೋಸ್ಟರ್ ಕೂಡ ಮಾಡಿ ಅಂಟಿಸಿತ್ತು. ಸದ್ಯ ಜೆಪಿ ಭವನದ ಗೋಡೆ ಮೇಲೆ ಪೋಸ್ಟರ್ ಅಂಟಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಜೆಪಿ ಭವನದ ಪೊಲೀಸರಿಗೆ ದೂರನ್ನು ಕೂಡ ಕೊಡಲಾಗಿದೆ. ಅದು ಯಾವ ಆಯಾಮದ ಮೇಲೆ ಒಬ್ಬ ಕೇಂದ್ರ ಸಚಿವರನ್ನ ಈ ರೀತಿ ಒಂದು ಹುಂಜಕ್ಕೆ ಮುಖವನ್ನ ಮಾರ್ಪಾಡು ಮಾಡಿ ಪೋಸ್ಟರ್ ಮಾಡಿ ಅಂಟಿಸ್ತಾರೆ? ಅಂಟಿಸುವಂತ ಧೈರ್ಯ ಹೆಂಗೆ ಅವರು? ಒಂದು ಕೇಂದ್ರ ಸಚಿವರಿಗೆ ಕೊಡುವಂತಹ ಮರ್ಯಾದೆನ ಇದು ಅಂತ ಹೇಳಿ ಹೊಟ್ಟೆ ಕಿಚ್ಚಿನ ಕೋಳಿ ಪೋಸ್ಟರ್ಗೆ ಈಗ ಜೆಡಿಎಸ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಸದ್ಯ ಯುವ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ದೂರನ್ನು ಕೂಡ ದಾಖಲು ಮಾಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಯಾರೆಲ್ಲ ಈ ಪೋಸ್ಟರ್ ಮುಖಾಂತರ ಅಂಟಿಸೋ ಮುಖಾಂತರ ಅವಮಾನ ಮಾಡಿದಾರಲ್ಲ, ಅವರನ್ನ ಬಂಧನ ಮಾಡಬೇಕು, ಅದು ಕೂಡ ಇಮಿಡಿಯೇಟ್ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ಸದ್ಯ ರಾಜಕೀಯ ದ್ವೇಷ ಹರಡುವ ಯತ್ನ ಅಂತ ಹೇಳಿ ಜೆಡಿಎಸ್ ಆರೋಪ ಮಾಡ್ತಾ ಇದೆ. ಸದ್ಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮಕ್ಕೆ ಕೂಡ ಒತ್ತಾಯ ಮಾಡಲಾಗ್ತಾ ಇದೆ. ಈ ಕಾಂಗ್ರೆಸ್ ಕಾರ್ಯಕರ್ತರೇ ಈ ರೀತಿಯಾದ ಪೋಸ್ಟರ್ ಗಳನ್ನ ಮಾಡಿ ಗಲ್ಲಿಯಲ್ಲಿ ಈ ತರ ಅಂಟಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅಂತವ್ರ ವಿರುದ್ಧ ಕ್ರಮ ಆಗ್ಬೇಕು. ಯಾರು ಇದನ್ನ ಎಡಿಟಿಂಗ್ ಮಾಡಿದ್ದಾರೆ, ಯಾರು ಎಲ್ಲೆಲ್ಲ ಇಡೀ ಊರ್ ತುಂಬ ಹಂಚ್ಕೊಂಡು ಬಂದಿದ್ದಾರೆ, ಅವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಹೇಳಿ ಜೆಡಿಎಸ್ ಈಗ ದೂರನ್ನ ಕೊಟ್ಟಿದೆ.